ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಈ ಸ್ಕಾಲರ್ಶಿಪ್ ಬಂದು SBI ಫೌಂಡೇಶನ್ ಕಡೆಯಿಂದ. ಈ ಸ್ಕಾಲರ್ಶಿಪ್ ನೇಮ್ ಬಂದು ಆಶಾ ಸ್ಕಾಲರ್ಶಿಪ್ ಅಂತ. ಸೊ ಯಾರ್ಯಾರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕೆ ಮತ್ತು ಲಾಸ್ಟ್ ಡೇಟ್ ಯಾವಾಗ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಈ ಸ್ಕಾಲರ್ಶಿಪ್ ಪೋರ್ಟಲ್ ಲಿಂಕ್ನ ನೀವು ಗೂಗಲಲ್ಲಿ ಹೋಗಿ ಜಸ್ಟ್ SBI ಆಶಾ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿದ್ರು ಫಸ್ಟ್ ಲಿಂಕ್ ನಿಮಗೆ ಸಿಕ್ಬಿಡುತ್ತೆ. ಅಕಸ್ಮಾತ್ ನಿಮಗೆ ಸಿಕ್ಕಿಲ್ಲ ಅಂತಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಒಂದ್ಸತಿ, ಓಕೆನಾ. ಇವಾಗ ಈ ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದ್ರೆ ಸ್ಕೂಲ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. UG PG ಮೆಡಿಕಲ್ IIT IIM ಎಲ್ಲ ಸ್ಟೂಡೆಂಟ್ಸು ಸಹ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಸ್ಕೂಲ್ UG PG ಮೆಡಿಕಲ್ IIT ಆ್ಯಂಡ್ IIM ಅಂತ ಇದೆ. ನೆಕ್ಸ್ಟ್ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತಂದರೆ ಇಂಡಿಯನ್ ಆಗಿರಬೇಕು. ನೆಕ್ಸ್ಟ್ 9th ಕ್ಲಾಸಿಂದ 12th ಕ್ಲಾಸ್ ತನಕ ಓದ್ತಿರ್ಬೇಕು. ಇನ್ ಬಿಟ್ವೀನ್ ದೆಮ್ 9th ಮತ್ತು 12th ಅವಾಗಾದರೆ ಮಾತ್ರ ನೀವು ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ನೀವು ಡಿಗ್ರಿ ಓದ್ತಿದ್ರೆ UG ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅವರ ಮಾರ್ಕ್ಸು ಪ್ರೀವಿಯಸ್ ಇಯರ್ದು ಮಾರ್ಕ್ಸು 75% ಎಬೋವ್ ಇರಬೇಕು. ನೆಕ್ಸ್ಟ್ ಅವರ ಫ್ಯಾಮಿಲಿ ಇನ್ಕಮ್ ಬಂದು 3 lakh ಬಿಲೋ ಇರಬೇಕು, ನಾಟ್ 3 lakh ಎಬೋವ್, 3 lakh ಬಿಲೋ ಇರಬೇಕು. ನೆಕ್ಸ್ಟ್ ಅವರು ನೋಟ್ ಅಂತ ಹಾಕಿದ್ದಾರೆ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೀವು ನೋಡಬೇಕಾಗಿರೋದು ಲಾಸ್ಟ್ ನೋಟ್ ಇದೆ ನೋಡಿ ಇಲ್ಲಿ. ಪ್ಲೀಸ್ ಅಪ್ಲೋಡ್ ಯುವರ್ SBI ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ in the application form. If you don't have an SBI bank account, kindly open before proceeding with the application. ನಿಮ್ಮ ಬ್ಯಾಂಕ್ ಅಕೌಂಟ್ ಮಸ್ಟ್ ಆಗಿ ಇರಲೇಬೇಕು. SBI ಬ್ಯಾಂಕಲ್ಲಿ ನೀವು ಪಾಸ್ಬುಕ್ನ ಅಪ್ಲಿಕೇಶನಲ್ಲಿ ಹಾಕಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಬ್ಯಾಂಕ್ ಇಲ್ಲ ಅಂತಂದರೆ ನೀವು ಹಾಕೋಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ, ಓಕೆನಾ. ನಿಮಗೆ ಸ್ಕಾಲರ್ಶಿಪ್ ಬರೋಲ್ಲ ನೀವು ಹಾಕಿದ್ರೂ ಸಹ, ಅದು ತಗೊಳ್ಳಲ್ಲ ಅಂತ ಅನಿಸುತ್ತೆ, ನೀವು ಹಾಕಿದ್ರೂ ಸಹ ಸ್ಕಾಲರ್ಶಿಪ್ ಬರಲ್ಲ. ಸೊ ಬಿಫೋರ್ ಪ್ರೊಸೀಡಿಂಗ್ ದ ನೆಕ್ಸ್ಟ್ ಸ್ಕಾಲರ್ಶಿಪ್ ಹಾಕೋಕ್ಕಿಂತ ಮುಂಚೆ ನೀವು ಬ್ಯಾಂಕ್ ಅಕೌಂಟ್ನ ಮಾಡಿಸ್ಕೊಳ್ಳಿ ಅಂತ ಇಲ್ಲಿ ನೋಟಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಟ್ ನೋಡ್ಬೋದು ನೀವು ಇಲ್ಲಿ. 50% ಆಫ್ ಟೋಟಲ್ ಸ್ಲಾಟ್ ಆರ್ ರಿಸರ್ವ್ ಫಾರ್ ಫೀಮೇಲ್ ಸ್ಟೂಡೆಂಟ್ಸ್ ಅಕ್ರಾಸ್ ಆಲ್ ಕ್ಯಾಟಗರಿ SC ST OBC ಆ್ಯಂಡ್ ಜನರಲ್. ಫೀಮೇಲ್ ಸ್ಟೂಡೆಂಟ್ಸ್ಗೆ 50% ರಿಸರ್ವ್ಡ್ ಸ್ಲಾಟ್ನ ಇಟ್ಬಿಟ್ಟಿದ್ದಾರೆ. ಬಾಯ್ಸ್ಗೆ ಏನೋ ಗೊತ್ತಿಲ್ಲ, 50% ಫೀಮೇಲ್ಗೆ ಇಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ನೋಟ್ ಅಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಅಪ್ಲೈಯಿಂಗ್ ದಿಸ್ ಸ್ಕಾಲರ್ಶಿಪ್. ನೆಕ್ಸ್ಟ್ ಕಮಿಂಗ್ ಟು UGಗೂ ಸೇಮ್ ರೂಲ್ಸ್, ಓಕೆನಾ. ಇದರಲ್ಲಿ ಏನು ಚೇಂಜಸ್ ಏನಿಲ್ಲ ರೂಲ್ಸಲ್ಲಿ. ಇದರಲ್ಲಿ ನೀವು 12th ತನಕ ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ ಇರುತ್ತೆ. ನೀವು UGಗೆ ಬಂದಿದ ತಕ್ಷಣ CGPA ಬರುತ್ತೆ. ಸೊ ನೀವು 7 CGPA ಮೇಲೆ ಮೇಂಟೈನ್ ಮಾಡಿರಬೇಕು, ದಟ್ ಈಸ್ 75 ಮಾರ್ಕ್ಸ್ ಎಬೋವ್, ಓಕೆನಾ. ನೆಕ್ಸ್ಟ್ ನೋಟಿಗೆ ಬಂದರೂ ಸೇಮ್ SBI ಬ್ಯಾಂಕ್ ಅಕೌಂಟ್ ಇರಬೇಕು. ಆ ಪಾಸ್ಬುಕ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಆ್ಯನ್ಯುವಲ್ ಇನ್ಕಮ್ ನಿಮಗೆ ಚೇಂಜ್ ಆಗುತ್ತೆ. 9 ಮತ್ತು 12th ತನಕ 3 lakh ಎಬೋವ್ ಇರೋಂಗಿಲ್ಲ ಅಂತ ಹೇಳಿದರು. ಬಟ್ ಯೂಶಲಿ 6 lakh ತನಕ ಕನ್ಸೆಷನ್ನ ಕೊಟ್ಟು, ಕನ್ಸೆಷನ್ ಅಂತಲೇ 6 lakh ಬಿಲೋ ಇರಬೇಕು, 6 lakh ಎಬೋವ್ ಇರೋಂಗಿಲ್ಲ. ಸೊ ಓಕೆನಾ, ದಟ್ ಈಸ್ ದಿ ರೂಲ್ಸ್ ಆರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ನಾನು ಈ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಅಪ್ಲೈ ಇದೆ, ಅಪ್ಲೈ ನಾವು ಅಂತ. ನೆಕ್ಸ್ಟ್ ನಾನು ಬಡ್ಡಿ ಫಾರ್ ಸ್ಟಡಿ ಇದು ಅಕೌಂಟ್ ಇನ್ನೂ ಕ್ರಿಯೇಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ನೀವು ಅಪ್ಲೈ ನವ್ ಅಂತ ಕೊಟ್ಟಿದ ತಕ್ಷಣ ಅದು ಬಡ್ಡಿ ಫಾರ್ ಸ್ಟಡಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ದು ಎಲ್ಲ ಡೀಟೇಲ್ಸ್ನ ಅಲ್ಲಿ ಕೇಳುತ್ತೆ ವಿತ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಎಜುಕೇಷನ್ ಡೀಟೇಲ್ಸ್ ಆ್ಯಂಡ್ ಆಲ್ ಡೀಟೇಲ್ಸ್ ಇಫ್ ಐ ಹ್ಯಾವ್ ಟು ಅಪ್ಲೋಡ್ ದೇರ್. ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ನೆಕ್ಸ್ಟ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಸೊ ಟುಡೇ ಇಸ್ ದಿ ಲಾಸ್ಟ್ ಡೇಟ್ ಫಾರ್ ದಿ ಸ್ಕಾಲರ್ಶಿಪ್. ಲಾಸ್ಟ್ ದಿನನೇ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬೇರೆ ಬೇರೆ ಸ್ಕಾಲರ್ಶಿಪ್ ಬಂದಾಗ ನಾನು ಮುಂಚೆನೇ ಮಾಡಿ ಹಾಕ್ತೀನಿ. ಸೊ ಟುಡೇ ಇಸ್ ದಿ ಲಾಸ್ಟ್ ಡೇಟ್ ಆ್ಯಂಡ್ 15/11/2025 ಇಸ್ ದಿ ಲಾಸ್ಟ್ ಡೇಟ್ ಫಾರ್ ದಿ ಸ್ಕಾಲರ್ಶಿಪ್. ಸೊ ಈಗಲೇ ಹೋಗಿ ಬೇಗ ಅಪ್ಲೈ ಮಾಡಿ. ನೆಕ್ಸ್ಟ್ ಇದೇ ಥರ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರಲಿ, ಇಂಜಿನಿಯರಿಂಗ್ ರಿಲೇಟೆಡ್ ಅಪ್ಡೇಟ್ಸ್ ಆಗಿರಲಿ ಈ ಚಾನಲ್ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ